ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ರೀಸೆಂಟ್ ಆಗಿ ವಾಮನ ಅವತಾರವೆತ್ತಿ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಿಮ್ಮೆಲ್ಲರ ಪ್ರೀತಿಯ ಕರುನಾಡಿನ ಶೋಕ್ತಾರ್ ಧನ್ವೀರ್ ಅವರು ಈಗ ಹಯಗ್ರೀವನ ಹಾಕಿ ಸ್ಯಾಂಡಲ್ವುಡ್ ಬೆಳ್ಳಿ ಪರದೆ ಮೇಲೆ ಆರ್ಭಟವನ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮಿದ್ದೀನಿ, ತಾವಾಗಿದ್ದೀರಿ ಸರ್? ನಾನು ಸೂಪರ್ ಆಗಿದ್ದೀನಿ. ಕಳೆದ ವರ್ಷ ಸಿಕ್ಕಿದ್ರಿ, ಈಗ ಈ ವರ್ಷ ಸಿಗ್ತಾ ಇದ್ದೀರಾ. ಹೆಂಗಿದೆ ಹಯಗ್ರೀವ ಒಂದು ಸಿನಿಮಾದ ಪ್ರಮೋಷನ್ ಕೆಲಸಗಳು ಅಂತ? ಈಗ ಶುರು ಮಾಡಿದ್ವಿ ಸರ್. ಈಗ ಮೊನ್ನೆ ಒಂದು ನಮ್ಮ ದೊಡ್ಡ ಇದನ್ನ ಸಾಂಗ್ ಲಾಂಚ್ ಮಾಡೋ ಮುಖಾಂತರ ಅಲ್ಲಿಂದ ಶುರು ಮಾಡ್ಕೊಂಡಿದ್ವಿ. ಚಾಮರಾಜನಗರದಿಂದ ಈಗ ಎಲ್ಲ ಈಗ ಮಾಧ್ಯಮಗಳಿಗೆ ಪ್ರಮೋಷನ್ಸ್ ಸ್ಟಾರ್ಟ್ ಆಗಿದೆ ಅಲ್ಲ. ಹಯಗ್ರೀವ ಅಂದ ತಕ್ಷಣ ನಮಗೆ ವಿಷ್ಣುವಿನ ಅವತಾರ ನೆನಪಾಗುತ್ತೆ. ಧನ್ವೀರ್ ಅವ್ರಿಗೆ ಏನು ನೆನಪಾಗುತ್ತೆ ಅಂತ? ಸೇಮ್ ಹಯಗ್ರೀವ ಅಂದರೆ ಅದೊಂದು ಪೌರಾಣಿಕ ಆಗಿನ ಕಾಲದಲ್ಲಿಂದ ನಡ್ಕೊಂಬಂದಂಥ ದೇವ್ರನ್ನ ನಾವು ಯಾವ್ದು ರೀತಿ ಒಂದು ಅವತಾರದಲ್ಲಿ ಪೂಜೆ ಮಾಡ್ತಿದ್ವೋ ಸೊ ಅದು. ಬಟ್ ಸಿನಿಮಾಗೆ ಸಂಬಂಧಪಟ್ಟ ಹಯಗ್ರೀವ ಇದು ಬೇರೆ ರೀತಿಯೇ ಇರುತ್ತೆ. ಸೊ ಅಲ್ಲಿರೋ ಮೈಥಾಲಜಿಗೂ ಇಲ್ಲಿಗೂ ಅದೇ ಕಂಪ್ಲೀಟ್ ಅವತಾರದ ಬರ ಇದಿಲ್ಲ. ಬಟ್ ಒಂದು ಎಳೆ ಈ ಸಿನಿಮಾಗೆ ಈಗಿನ ತಕ್ಕ ಇದು ಮಟ್ಟಿಗೆ ಯಾವ ಥರ ಅನುಗುಣವಾಗಿ ಮಾಡಬೇಕು ಆ ಥರ ನಮ್ಮ ನಿರ್ದೇಶಕರು ರಘು ಅವರು ಈ ಕತೆಗೆ ತಕ್ಕಂಗೆ ನೀಟಾಗಿ ಅದನ್ನು ಬ್ಲೆಂಡ್ ಮಾಡಿ ಮಾಡ್ಕೊಂಬಂದ್ರು ಸರ್. ರಘು ಅವ್ರು ಬಂದು ನಿಮ್ಗೆ ಅಪ್ರೋಚ್ ಮಾಡಿದಾಗ ಹೆಂಗೆ ಅನ್ನಿಸ್ತು? ಈ ಮೈಥಾಲಜಿ ಪ್ಲಸ್ ಕ್ರೈಮ್ ಎಲ್ಲ ಇದೆ ಅಂತಂದಾಗ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಮೂರವ ನಾನು ಪ್ರತಿ ಸಿನಿಮಾದಲ್ಲೂ ಒಂದೊಂದು ವೇರಿಯೇಷನ್ ನಾನು ಮಾಡೋಕ್ಕೆ ಇಷ್ಟಪಡೋದ್ರಿಂದ ಯೂಶ್ವಲಿ ಕಾಪ್ ಕ್ಯಾರೆಕ್ಟರ್ ಅಂತ ಬಂದಾಗ ಲೈಕ್ ಆ್ಯಸ್ ಯೂಶ್ವಲ್ ಸೇಮ್ ಆ ಕಾಪ್ದು ಬೇರೆ ಬೇರೆ ಥರನೇ ಬರುತ್ತಲ್ಲ. ಬಟ್ ಇದೊಂಥರ ಡಿಫ್ರೆಂಟ್ ಆಗಿತ್ತು, ಕ್ರೈಮ್ ಥ್ರಿಲ್ಲರ್ ಇದರಿಂದ. ಸೊ ತುಂಬ ಖುಷಿ ಆಯಿತು. ಸೊ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರು ಒಂದು 3 to 4 months. ಆಮೇಲೆ ಲಾಸ್ಟಲ್ಲಿ ಫೈನಲ್ ಕತೆ ಕೇಳಿದಾಗ ತುಂಬ ಚೆನ್ನಾಗಿ ಬಂದಿತ್ತು. ಸೊ ವಿಲ್ ಮೂವ್ ಆನ್ ವಿತ್ ದಿಸ್ ಅಂದ್ಬಿಟ್ಟು ಅವ್ರು ಪ್ಲ್ಯಾನ್ ಮಾಡಿ. ಫಸ್ಟ್ ಟೈಮ್ ಕಾಕಿ ತೊಟ್ಟಿದ್ದೀರಾ, ಸೊ ಹೆಂಗೆ ಅನ್ನಿಸ್ತು ಅಂತ? ಇಲ್ಲ, ತುಂಬ ಖುಷಿ ಇದೆ. ಗೊತ್ತಾಗುತ್ತೆ ಅವಾಗ ಆ ಕಾಕಿ ಹಾಕಿದ್ರೆ ಅದಕ್ಕೆ ಏನಕ್ಕೆ ಹಿಂಗೆ ಆಡ್ತಾ ಇರ್ತಾರೆ ಪೊಲೀಸರು ಅನ್ನೋದು ಅದಕ್ಕೆ ಅದೊಂದು ಗೊತ್ತಿರುತ್ತಲ್ಲ. ಖುಷಿ ಇದೆ ಸಿನಿಮಾ. ಯಾರಿಗೆಲ್ಲ ಲಾಟಿ ಬೀಸಿದ್ದೀರಾ? ಆ ಥರದ್ದೆಲ್ಲ ಸಿನಿಮಾದಲ್ಲಿ ಆಬ್ವಿಯಸ್ಲಿ ಕ್ಯಾರೆಕ್ಟರ್ ತಕ್ಕನಂಗೆ ಏನು ಮಾಡಬೇಕು ಅದು ಡೈರೆಕ್ಟ್ ಮಾಡಿಸಿದ್ದಾರೆ. ಬಟ್ ಆ ಥರ ಲಾಟಿ ಬೀಸಿಲ್ಲ. ಸೊ ಈಗ ಏನಂತಂದ್ರೆ ಕಾಕಿ ತೊಟ್ಟಾಗ ನಿಮ್ಗೆ ಒಂದಷ್ಟು ಇನ್ಪುಟ್ಸ್ ಅನ್ನೋದು ಬೇಕಾಗಿರುತ್ತೆ. ಯಾಕಂತಂದ್ರೆ ಈಗ ನಮ್ಮ ದರ್ಶನ್ ಸರ್ ಕೂಡ ಐರಾವತ ಸಿನಿಮಾದಲ್ಲಾಗಿರ್ಬೋದು, ಇನ್ನೊಂದಷ್ಟು ಸಿನಿಮಾಗಳಲ್ಲೆಲ್ಲಾನು ಕೂಡ ಕಾಕಿ ಅಂತಂದ್ರೆ ಅವ್ರಿಗೆ ಸೂಟೇಬಲ್ ಅಂತ. ಸೊ ನಿಮ್ಗೆ ಹೆಂಗ್ ಅನ್ನಿಸ್ತು ಅಂತ? ಯಾರ ಕಡೆಯಿಂದ ಇನ್ಪುಟ್ಸ್ ಅನ್ನ ತಗೊಂಡ್ರಿ ಅಥವಾ ಯಾವ ಹೀರೋನ? ಇಲ್ಲ, ಲೈಕ್ ನಮ್ಮ ನಿರ್ದೇಶಕರು ನಮ್ಮ ಡೈರೆಕ್ಟರ್ ಯಾವ ಥರ ಈ ಕ್ಯಾರೆಕ್ಟರ್ಗೆ ಯಾವ ಥರ ಬೇಕಿತ್ತು ಆ ಥರ ನಮ್ಮ ರೆಡಿ ಮಾಡಿದ್ರು. ಈಗ ಕ್ಯಾರೆಕ್ಟರ್ಗೆ ಇವಾಗ ಕಾಪ್ ಆಗಿರೋದ್ರಿಂದ ನಾನು ಇಡೀ ಪಿಕ್ಚರ್ ಕಂಪ್ಲೀಟ್ಲಿ ನಾನು ಇದೇ ಕಾಪ್ ಕ್ಯಾರೆಕ್ಟ್ರಲ್ಲೇ ಕಾಣಲ್ಲ. ಲೈಕ್ ಡಿಫ್ರೆಂಟ್ ಶೇಡಲ್ಲಿ ಇರ್ತೀನಿ. ಸೊ ಆ ಎರಡಕ್ಕೂ ತಕ್ಕನಂಗೆ ಯಾವ ಥರ ಬೇಕಿತ್ತು ಆ ಥರ ಬ್ಲೆಂಡ್ ಮಾಡಿ ಅದನ್ನ ಒಂದು ಯಾವ ಥರ ಬೇಕಿತ್ತು ಅದಕ್ಕೆ ನಾವು ಏನು ಮಾಡ್ತೀವಿ, ಕ್ಲಾಸಸ್ ಇದು ಮಾಡ್ತೀವಲ್ಲ. ಸೊ ಅದಕ್ಕೆ ಫೈನ್ ಟ್ಯೂನಿಂಗ್ ಮಾಡ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ಈಗ ಟೀಸರಲ್ಲಿ ಒಂದು ಸಾಂಗ್, ಒಂದು ಡೈಲಾಗ್ ವೈರಲ್ ಆಗ್ತಾ ಇದೆ. ಏನಂತಂದ್ರೆ ಕ್ರಿಮಿನಲ್ನ ಹುಡುಕೋಕೆ ಒಂದು ಊರಿಗೆ ಹೋಗ್ಬೋದು, ರಾಜ್ಯಕ್ಕೆ ಹೋಗಿರ್ಬೋದು ಅಥವಾ ಬಟ್ ಇವನು ಹಯಗ್ರೀವ ಅನ್ನೋವಂಥವ್ರು ಲೈಕ್ ಒಂದು ಯುಗಕ್ಕೆ ಹೋಗ್ತಾರೆ ಅನ್ನುವಂಥದ್ದು. ಸೊ ಆ ಡೈಲಾಗ್ಸ್ ಅಂತೂ ಸಿಕ್ಕಾಪಟ್ಟೆ ಕ್ಯಾಚಿ ಆಗಿದೆ ಅಂಡ್ ಹಾಗೇನೆ ಈಗಿನ ಯಂಗ್ಸ್ಟರ್ಸ್ಗೆ ಆಪ್ಟ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದನ್ನು ಬಿಟ್ಕೊಡೋಕೆ ಹೋದಾಗ ಅದು ಇಡೀ ಕಂಟೆಂಟ್ ಬಿಟ್ಕೊಡೋದಾಗುತ್ತೆ. ಸೊ ಅದೇ ಹೇಳಿದ್ನಲ್ಲ ನಿಮಗೆ, ಒಂದು ಡಿಫ್ರೆಂಟ್ ಜಾನರಲ್ಲಿ ಇದೆ ಸಿನಿಮಾ. ಯೂಶಲಿ ಕಾಪ್ ಕ್ಯಾರೆಕ್ಟರ್ ಪೊಲೀಸ್ ಅದೇ ಕಳ್ಳ ಅದೇ ದುಡಿಯೋದು ಆ ಥರ ಇಲ್ಲ, ಇದು ಬೇರೆ ಥರನೇ ಹೋಗುತ್ತೆ ಕತೆ. ಅದೇ ಹೇಳ್ದಂಗೆ ಹಯಗ್ರೀವ ಜೊತೆಗೆ ಮೈಥಾಲಜಿ ಒಂದು ಎಲ್ಲೋ ಒಂದು ಎಳೆ ಬ್ಲೆಂಡ್ ಮಾಡೋದ್ರಿಂದ ಬೇರೆ ವರ್ಷನ್ ಪ್ಯಾಟರ್ನಲ್ಲೇ ಹೋಗುತ್ತೆ ಸಿನಿಮಾ ಇದು. ಈ ಹಿಂದೆ ಈಗ ಮೈಥಾಲಜಿ ಸಿನಿಮಾಗಳನ್ನ ನೋಡಿದ್ದಾಗ ಅಥವಾ ಹೆಂಗ್ ಅನ್ನಿಸ್ತು ಈ ಒಂದು ಸಿನಿಮಾಗೂ ಅದಕ್ಕೂ ಏನೆಲ್ಲ ಡಿಫ್ರೆನ್ಶಿಯೇಟ್ಸ್ ಅಂತ ಕಾಣಿಸ್ತು ನಿಮ್ಗೆ? ಇಲ್ಲ, ಆಗಿನ ಕಾಲದ ಮೈಥಾಲಜಿ ಅಂತ ಮಾಡಿದ್ರೆ ಅದು ಕಂಪ್ಲೀಟ್ ನಿಮಗೆ ಈ ಭಗವಂತನ ಅವತಾರ ಅಂದರೆ ಅದ್ರ ಕಂಪ್ಲೀಟ್ ಸಂಪೂರ್ಣವಾಗಿ ಅದ್ರ ಮೇಲೇ ಹೋಗುತ್ತೆ ಕ್ಯಾರೆಕ್ಟರ್. ಈಗ ಹಯಗ್ರೀವ ಅಂತ ಆಗಿರ್ಬೋದು, ಈ ವಿಷ್ಣುವಿನ ಅವತಾರಗಳು ಆಗಿರ್ಬೋದು, ಅದ್ರ ಮೇಲೆ ಹೋಗುತ್ತೆ ಪೌರಾಣಿಕವಾಗಿ. ಬಟ್ ಇಲ್ಲಿ ಯಾವ ಥರ ಅಂದರೆ ಇದು ಆ ಥರದ್ದು ಹೋಗಲ್ಲ. ಮೈಥಾಲಜಿ ಅಲ್ಲಿರೋ ಒಂದು ಎಳೆನ ಈಗಿನ ತಕ್ಕ ಕಮರ್ಷಿಯಲ್ಗೆ ಯಾವ ಥರ ಬ್ಲೆಂಡ್ ಮಾಡಬೇಕು ಆ ಥರ ಮಾಡಿರೋದು. ಎಸ್, ನಿಮ್ಮ ಮತ್ತೆ ಸಂಚನಾ ಆನಂದ್ ಅವರ ಒಂದು ಕಾಂಬಿನೇಷನ್ ಸಿಕ್ಕಾಪಟ್ಟೆ ಈಗಾಗಲೇ ಸಾಂಗ್ ಮೂಲಕ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ, ಮೊದಲನೆಯ ಮಾತು ಅನ್ನೋ. ಸೊ ಹೆಂಗಿತ್ತು ಕೆಮಿಸ್ಟ್ರಿ ಅಂತ? ಇಲ್ಲ, ತುಂಬ ಚೆನ್ನಾಗಿತ್ತು. ವೆರಿ ಗುಡ್ ಕೋ ಆರ್ಟಿಸ್ಟ್. ಅಂದರೆ ಈ ಸಿನಿಮಾಲಿ ಏನಂದರೆ ಪಾಪ ನಮಗೂ ಅವ್ರಿಗೆ ಕಾಂಬಿನೇಷನ್ಸ್ ತುಂಬ ಕಮ್ಮಿ. ಯಾಕಂದರೆ ಆಲ್ಮೋಸ್ಟ್ ನಾನು ಮತ್ತು ಕ್ಯಾರೆಕ್ಟರ್ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಆಗಿರುತ್ತೆ. ಬಟ್ ಸೊ ವೆರಿ ಗುಡ್ ಆರ್ಟಿಸ್ಟ್. ಬಟ್ ಸಾಂಗ್ನೂ ಅಷ್ಟೇ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಜುಡಾ ಸ್ಯಾಂಡಿ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಾಂಗ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.